ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೋಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಸಂಕ್ರಾಂತಿ ಹಬ್ಬದ ದಿನ. ಸೊ ನಾನು ನಿಮಗೆ ಪ್ರಿಪ್ರೇಷನ್ಸ್ ಎಲ್ಲ ಏನು ಮಾಡಿದ್ವಿ, ಹೇಗೆ ಮಾಡಿದ್ವಿ, ಏನೇನೆಲ್ಲ ಮಾಡಿದೆ ಆ ದಿನ ಅಂತ ತೋರಿಸ್ತೇನೆ. ಇದು ಆ್ಯಕ್ಚುಲಿ ನೆನ್ನೆ ಹಾಕಬೇಕಾಗಿತ್ತು, ಬಟ್ ಆಗಲಿಲ್ಲ ಹಬ್ಬದ ಕಾರಣದಿಂದ. ಸೊ ನಮ್ಮಮ್ಮ ಬಂದು ಸಂಕ್ರಾಂತಿ ಹಬ್ಬದ ಮುಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ರು, ಅಡುಗೆಗೆ ಏನೇನು ಬೇಕು ಅಂತೆಲ್ಲ. ಅವರೆಕಾಯಿ ಎಲ್ಲ ಬಿಡಿಸಿ ನನ್ನ ದಿನ ಶುರು ಆಗುತ್ತೆ ದೇವರ ನಮಸ್ಕಾರದಿಂದ. ಇದು ಸಂಕ್ರಾಂತಿಯ ದಿನ. ಸೊ ಅದಾಗಿದ್ದ ನಂತರ ನಾನು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸ್ಬೇಕಾಗಿತ್ತು. ನೀವಿಲ್ಲಿ ನೋಡ್ತಿರ್ಬೋದು. ಸೊ ಫಸ್ಟ್ ನಾನು ಎಲ್ಲ ಏನೇನು ಬೆಡ್ಶೀಟ್ಸ್ ಅಥವಾ ಏನೇನಿತ್ತು ಎಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ. ಸೊ ನಾನೆಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ. ಬೆಡ್ಶೀಟ್ ಎಲ್ಲ ಏನೇನಿತ್ತು ಎಲ್ಲ ಎತ್ತಿ ಅದಾಗಿದ ನಂತರ ಮನೆಯೆಲ್ಲ ಗುಡಿಸಿ ಏನೇನು ಆಬ್ವಿಯಸ್ಲಿ ಹಬ್ಬದ ಕಾರಣದಿಂದ ಲೇಟ್ ಆಗೇ ಆಗುತ್ತಲ್ವ. ನಾರ್ಮಲಿ ಯೂಶ್ವಲಿ ಇದ್ದಿದ್ದೆ ಗುಡಿಸೋದು, ಒರೆಸೋದು, ಪಾತ್ರೆ ಉಜ್ಜೋದು. ಬಟ್ ಹಬ್ಬದ ಕಾರಣ ಕ್ಲೀನಿಂಗ್ ಮಾಡೋದನ್ನೋದೇ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಅಂದರೆ ಮನೆಯೆಲ್ಲ ನೀಟಾಗಿ ಕಾಣಬೇಕು ಅಂತೆಲ್ಲ. ಓಕೆ, ಅದಾಗಿದ ನಂತರ ನಾನು ಕೆಲವೊಂದು ಪಾತ್ರೆಗಳೆಲ್ಲ ಇತ್ತು. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸೊ ಎಲ್ಲ ಉಜ್ಜಿ ಕ್ಲೀನಾಗಿ ಇಟ್ಕೊತಿದ್ದೀನಿ. ಇನ್ನೊಂದೇನೆಂದರೆ, ನಾನು ಯಾವಾಗಲೂ ಪಾತ್ರೆ ತೊಳೆಯುವಾಗ ನೀವೇನು ಮಾಡಬೇಕು ಅಂದರೆ, ನೀಟಾಗಿ ಬೇಗ ಆರಬೇಕು ಅಂದರೆ ನೀಟಾಗಿ ಒಂದ್ರ ಮೇಲೆ ಒಂದು ಹೀಗೆ ಜೋಡಿಸ್ತಾ ಹೋಗಿ, ಆವಾಗ ಕೆಲವೊಂದು ನಿಮಿಷಗಳಲ್ಲೇ ಅದು ಇದು ಒಣಗಿರುತ್ತೆ. ಸೊ ಅಷ್ಟರಲ್ಲಿ ನಮ್ಮಮ್ಮ ಸ್ನಾನ ಎಲ್ಲ ಮಾಡಿ ಮನೆ ಮುಂದೆ ರಂಗೋಲಿ ಹಾಕ್ತಿದ್ರು. ಸಂಕ್ರಾಂತಿ ಆಗಿರೋದ್ರಿಂದ ಪೊಂಗಲ್ ರೀತಿಯಲ್ಲಿ ಮಡಿಕೆ ಅಂತಾರೆ ಅಲ್ವ, ಮಡಿಕೆ ಅಂದರೆ ಆ ಟೈಪ್ ಬರುತ್ತಲ್ವ, ಆ ಡಿಸೈನಲ್ಲಿ ರಂಗೋಲಿಯನ್ನು ಬಿಡಿಸ್ತಿದ್ರು. ಇನ್ನೊಂದೇನೆಂದರೆ, ನಿಮ್ಗೆ ಏನಾದರೂ ಈಸಿಯಾಗಿರುವಂಥ ರಂಗೋಲಿ ಬೇಕು ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಶಾರ್ಟ್ಸ್ ಅಥವಾ ರೀಲ್ಸ್ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೇನೆ. ಸೊ ಈ ಥರ ಎಲ್ಲ ಬಿಡಿಸಿದ ನಂತರ ನಾವು ಆ್ಯಕ್ಚುಲಿ ಕಲರ್ ಹಾಕಬೇಕು ಅಂತಿದ್ರು ನಮ್ಮಮ್ಮ. ಬಟ್ ಮಳೆ ಬರೋಂಗಿತ್ತು, ಮಳೆ ಆ್ಯಕ್ಚುಲಿ ಬರ್ತಿತ್ತು. ಮೋಡಗಳೆಲ್ಲ ಮುಚ್ಕೊಂಡಿರೋದ್ರ ಕಾರಣ ಇಷ್ಟೇ ಸಾಕು ಅಂತ ಬರೀ ರಂಗೋಲಿ ಪುಡಿಯಲ್ಲೇ ಹಾಕಿದ್ರು. ನೀವು ನೋಡ್ತಿರ್ಬೋದು, ಇಲ್ಲಿ ತುಳಸಿ ಕಟ್ಟೆ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕಿದ್ರು. ಇದಾಗಿದ ನಂತರ ನನಗೆ ಟೀ ಅಂತೂ ಬೇಕೇ ಬೇಕು. ಸೊ ಸ್ವಲ್ಪ ಟೀ ಮಾಡಿಕೊಂಡು ಹಾಗೆ ಬಿಸ್ಕೆಟ್ಸ್ ತಿಂತ ಆಚೆ ವ್ಯೂನ ಎಂಜಾಯ್ ಮಾಡ್ತಿದ್ದೆ. ನೀವು ನೋಡ್ತಿರ್ಬೋದು, ಮೋಡಗಳೆಲ್ಲ ಸ್ವಲ್ಪ ಮುಚ್ಕೊಂಡಿದೆ, ಮಳೆ ಬರೋಕ್ಕೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಹೀಗೆ ಪ್ರಾರಂಭ ಆಯಿತು ನನ್ನ ದಿನ. ಅದಾದ ನಂತರ ನಾನು ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿರೋ ಕಾರಣದಿಂದ ಸ್ವಲ್ಪ ಬಿಸಿಲು ಬರ್ತಿತ್ತು. ಹೇಗೋ ನನಗೆ ತಲೆ ಒಣಗಿಸೋಕ್ಕೂ ಸ್ವಲ್ಪ ಯೂಸ್ ಆಯಿತು. ಅದಾಗಿದ ನಂತರ ಗಿಡಗಳು ಹಾಕಿದ್ರು ನಮ್ಮಮ್ಮ ಮೇಲೆ. ಅಂದರೆ ಮುಂಚೆಯಿಂದನೂ ತುಂಬ ಗಿಡಗಳು ಮನೆ ಮುಂದೆ ಅಥವಾ ಮೇಲೆ ಎಲ್ಲ ಇದೆ. ನೀವು ನೋಡ್ತಿರ್ಬೋದು ತೆಂಗಿನ ಮರ ಎಷ್ಟು ಚೆನ್ನಾಗಿದೆ ಅಲ್ಲ. ಬಟ್ ಇದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ನಾನು ಹಾಗೆ ತಲೆ ಒಣಗಿಸ್ತಾ ಹೋದೆ. ನೀವು ನೋಡ್ತಿರ್ಬೋದು, ನಮ್ಮಮ್ಮ ಸ್ವಲ್ಪ ಫ್ಲವರ್ ಡೆಕೋರೇಷನ್ಸ್ ಮಾಡಿದ್ದಾರೆ. ಸೊ ಅದಾಗಿದ ನಂತರ ನಮ್ಮಮ್ಮ ಕಡಲೆಕಾಯಿ ಮತ್ತು ಅವರೆಕಾಯಿನ ಬೇಯಿಸೋಕ್ಕೆ ಇಡ್ತಿದ್ರು. ನೀವು ನೋಡ್ತಿರ್ಬೋದು, ಈ ಥರ ಸಪ್ರೇಟಾಗಿ ತಗೊಂಡು ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಅದಾಗಿದ ನಂತರ ಸ್ವಲ್ಪ ನೀರು ಹಾಕಿ ನೀವು ಬೇಯಿಸೋಕ್ಕೆ ಇಡ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು, ಅದಾಗಿದ ನಂತರ ನಾನು ಓಪನ್ ಮಾಡಿದ್ರೆ ಈ ಥರ ಬೇಯ್ದಿರುತ್ತೆ. ಸೊ ಇದಾಗಿದ ನಂತರ ನಾನು ಸ್ವಲ್ಪ ಅವರೆಕಾಳು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು, ಏನಕ್ಕಂದರೆ ಸಾಂಬಾರು ಮಾಡೋದಕ್ಕೆ. ಸೊ ಅದಕ್ಕೆ ನಾನು ನಮ್ಮಮ್ಮಗೆ ಹೆಲ್ಪ್ ಮಾಡ್ತಾಯಿದ್ದೆ. ಹಾಗೆ ನಮ್ಮಮ್ಮ ದೇವರ ಮನೆಯ ಪೂಜೆ ಎಲ್ಲ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೋತಿದ್ರು. ನೀವಿಲ್ಲಿ ನೋಡ್ತಿರ್ಬೋದು, ಸಣ್ಣದಾಗಿ ಒಂದು ಚಿಕ್ಕ ಚೊಕ್ಕ ಅಂತೇನು ಹೇಳ್ತಾರೆ, ರಂಗೋಲಿ ಹಾಕಿ ಬಿಡಿಸ್ತಿದ್ರು. ಸೊ ನೋಡ್ತಿರ್ಬೋದು, ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ಹಾಕಿ ಪೂಜೆ ಮಾಡ್ತಿದ್ದಾರೆ.
ಪೂಜೆ ಎಲ್ಲ ಆಗಿದ ನಂತರ ನಾವು ಫಸ್ಟು ಸಿಹಿಯಿಂದ ಸ್ಟಾರ್ಟ್ ಮಾಡಬೇಕು ಅಲ್ವಾ. ಸೊ ಎಳ್ಳು ಬೆಲ್ಲ ತಿಂದು ನಮ್ಮ ಅಜ್ಜಿ ಮತ್ತು ತಾತನಿಗೆ ಊಟ ಏನೇನು ಮಾಡಿದ್ವಿ ಅದೆಲ್ಲ ಇಟ್ಟು ಮನೆ ಮೇಲೆ ಹಾಗೂ ಒಳಗಡೆ ಅವ್ರ ಫೋಟೋ ಮುಂದೆ ಇಟ್ಟಿದ್ವಿ. ಅದಾಗಿದ ನಂತರ ನಾನು ನಿಮ್ಗೆ ತೋರಿಸ್ತಿರೋದು ಬಂದು ಏನೇನು ಊಟ ಮಾಡಿದ್ವಿ, ಅಡುಗೆ ಮಾಡಿದ್ವಿ ನೆನ್ನೆ ಅಂತ. ಸೊ ಇದೆಲ್ಲ ಆರಾಮಾಗಿ ತಿಂದ್ಕೊಂಡು ಅದಾಗಿದ ನಂತರ ನಮ್ಮಮ್ಮ ಮನೆ ಮೇಲೆ ಸ್ವಲ್ಪ ಬಟ್ಟೆಗಳು ಒಣಗಾಕಿದ್ರು. ಸೊ ತೊಗೊಂಬರೋಣ ಅಂತ ಹೋಗಿದ್ದೆ. ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಮೋಡ ಮುಚ್ಕೊಂಡೇ ಇದೆ. ಇನ್ನು ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಇತ್ತು. ಅದಾಗಿದ ನಂತರ ನಾವು ನನ್ನ ಮಗನ ಫಸ್ಟ್ ಸಂಕ್ರಾಂತಿ ಆಗಿರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಮಾಡಿ ಹೀಗೆ ಇಟ್ಟಿದ್ವಿ. ಅದಾಗಿದ ನಂತರ ನಾನು ರೆಡಿಯಾಗಿ ಕೆಲವೊಂದು ಫೋಟೋ ಶೂಟ್ ಮಾಡಿಸ್ಕೊಂಡೆ. ನೀವಿಲ್ಲಿ ನೋಡ್ತಿರ್ಬೋದು ಈ ಅಟ್ಟೈರ್ ಹಾಕ್ಕೊಂಡಿದ್ದೆ ನಾನು ನೆನ್ನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.